ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಸಖತ್ತಾಗಿದ್ದೀನಿ. ಇವತ್ತಿಂದು ವಿಡಿಯೋ ಏನಪ್ಪ ಅಂತಂದರೆ ದ್ವಾದಶಿ ದಿನದ ಪೂಜೆ ಮತ್ತು ಹೋಲ್ ಡೇ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ. ವೆಲ್ಕಮ್ ಬ್ಯಾಕ್. ಏಕಾದಶಿಯ ನೆಕ್ಸ್ಟ್ ಡೇ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಫ್ರೀಯಾಗಿದ್ದೆ ಅಂತ ಇದನ್ನೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಫ್ಲವರ್ ಪಾಟ್ಗೆ ಫ್ಲವರ್ ಹಾಕ್ತಾಯಿದ್ದೀನಿ. ಇದು ಏನಪ್ಪ ಅಂತಂದರೆ ಡೆಕೋರೇಷನ್ ಫ್ಲವರ್ಸ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಫ್ಲವರ್ ಪಾಟಿಗೆ ಹಾಕ್ತಾಯಿದ್ದೀನಿ ಅಲಂಕಾರ ಮಾಡಲಿಕ್ಕೆ. ಇದನ್ನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಥರ ಮಾಡೋದ್ರಿಂದ ಮನೇಲಿ ಶಾಂತಿ ನೆಲೆಸುತ್ತೆ, ಮನಸ್ಸಲ್ಲೂ ಶಾಂತವಾಗಿರುತ್ತೆ, ಮನಸ್ಸು ಸಹಿತ ನೆಮ್ಮದಿಯಿಂದ ಇರುತ್ತೆ. ಯಾವುದೇ ಥರದ ಕನ್ಫ್ಯೂಷನ್ಸ್ ಆಗಲಿ, ಏನೇ ಒಂಥರ ಭಯ ಆಗಲಿ, ಅದ್ರ ಬಗ್ಗೆ ಮನಸ್ಸು ಏನೋ ಒಂಥರ ಸಮಾಧಾನ ಇರುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೆ ಮನೇಲಿ, ಅದನ್ನು ಮಾತ್ರ 100% ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದರೆ ನಾನು ಇದನ್ನು ಮಾಡೋದ್ರಿಂದ ನನಗೆ ಆ ಥರ ಫೀಲ್ ಆಗಿದೆ. ಏನೋ ಈ ಥರ ಇಡೋದ್ರಿಂದ ನನಗೂ ಮನಸ್ಸಿಗೆ ಶಾಂತಿ ಇರುತ್ತೆ, ಮನೇಲೂ ಸ್ವಲ್ಪ ನೆಮ್ಮದಿ ಅಂತ ಇರುತ್ತೆ. ಪೂಜೆ ಮಾಡಿ ನೀವು 1 ಅವರ್ ಇಲ್ಲಿ ಕೂತ್ಕೊಳ್ಳಿ ಆರಾಮಾಗಿ, ಏನೂ ಅಷ್ಟು ನೋವು ಅಂತ ಅನಿಸೋದಾಗಲಿ, ಏನೋ ಒಂದು ವಿಚಾರ ಬರೋದಾಗಲಿ ಏನೂ ಆಗೋಲ್ಲ ಈ ಥರ ಫ್ಲವರ್ಸ್ ಇಡೋದ್ರಿಂದ. ಇದು ನಾನು ಬೇರೆಯವರಿಂದ ನೋಡಿಬಿಟ್ಟು ಈ ಥರ ಮಾಡ್ತಾ ಇರೋದು. ಸೊ ಹಾಗಾಗಿ ಅವ್ರು ಹೇಳುವಾಗ ನಾನು ನಂಬಿರಲಿಲ್ಲ. ಬೈ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು, ಆವಾಗಿಂದ ನಾನು ಈ ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟ್ರಸ್ಟ್ ಮೀ, ನನಗೆ ಇದು ತುಂಬ ಒಳ್ಳೆಯದಂತ ಅನ್ನಿಸ್ತು. ಸೊ ಇವಾಗ ಆ ಡೆಕೋರೇಷನ್ ಫ್ಲವರ್ನ ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಎಲ್ಲೋ ಸೈಡಲ್ಲಿ ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ದೇವ್ರಿಗೆ ಮುಡಿಸ್ತಾ ಇಲ್ಲ, ಹಾಗಾಗಿ ಸೈಡಲ್ಲಿ ಇಟ್ಬಿಟ್ಟು ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಇದನ್ನು ಅಲ್ಲಲ್ಲಿ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ಬೆಳಗ್ಗೆ 6:30 ಆಗಿತ್ತು. ದ್ವಾದಶಿ ದಿನ ಬೇಗನೆ ಪೂಜೆ ಮಾಡಬೇಕು. ಏಕಾದಶಿ ಮಾಡಿದವರೆಲ್ಲ ನೆಕ್ಸ್ಟ್ ಡೇ ಬೇಗ ಪೂಜೆ ಮಾಡಿ, ಸೊ ಹಿಂದಿನ ದಿನ ಉಪವಾಸ ಇರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಿಫೋರ್ 8 ಗಂಟೆ ಒಳಗಡೆ ನೀವು ಊಟ ಮಾಡಬೇಕು ಅನ್ನೋ ಒಂದು ನಿಯಮ ಇರುತ್ತೆ. ಹಾಗಾಗಿ ನಾನು ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿದೆ. ಬೇಗ ಮುಗಿಸಿದ್ರೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಪ್ರಸಾದ ತೊಗೋಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಹಾಗಾಗಿ ಇದನ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು ಯಾವಾಗಲೂ ಅಂದ್ಕೊತಾ ಇದ್ದೆ, ಈ ಥರ ಮನೇಲಿ ರಾಯರನ್ನ ಇಟ್ಬಿಟ್ಟು ತುಂಬ ಅಲಂಕಾರ ಮಾಡಿ ನಾನು ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ. ಅಂದರೆ ರಾಯರಿಗೆ ಅಲಂಕಾರ ಮಾಡಿನೇ ಪೂಜೆ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಎಷ್ಟು ಶಕ್ತಿ ಇರುತ್ತೆ, ನೀವು ಯಾವ ರೀತಿಯಲ್ಲಿ ಪೂಜೆ ಮಾಡ್ಬೋದು ಆ ಥರ ಮಾಡ್ಬೋದು. ನಾನಾದರೂ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಒಂದೊಂದು ಸರಿ ನನಗೆ ಹೂ ಜಾಸ್ತಿ ಸಿಕ್ಕಾಗ ಹೂ ಚೆನ್ನಾಗಿ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಹಾಗಂತ ಜಾಸ್ತಿ ಅಲಂಕಾರ ಮಾಡಿದ್ರೆ ದೇವರು ವರ ಕೊಡ್ತಾನೆ ಅಂತನೂ ಅಲ್ಲ. ನಿಮ್ಮ ಭಕ್ತಿ ಏನಿದೆ, ನಿಮ್ಮ ನಂಬಿಕೆ ಏನಿದೆ ರಾಯರ ಮೇಲೆ 100% ಇಟ್ಟಿದ್ರೆ ಖಂಡಿತ ರಾಯರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಏನಕ್ಕೆ ಅಂತಂದರೆ ನಾನು ಎಷ್ಟು ನಂಬಿದ್ದೀನೋ ನನಗೆ ಅವರು ಎಷ್ಟು ನನಗೆ ಅದು ಒಳ್ಳೇದು ಮಾಡ್ತಾ ಬರ್ತಿದ್ದಾರೋ ಅದರ ಮೇಲೆ, ಅದರ ಅನುಭವದ ಮೇಲೆ ನಾನು ಈ ಮಾತು ಹೇಳ್ತಾ ಇರೋದು. ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬಿಟ್ಟಿದ್ದೀನಿ. ಅವರು ಏನೇ ಒಂದು ಆಗೋದಿದ್ರು ಹೋಗೋದಿದ್ರು ನಾನು ರಾಯರೇ ಅಂತ ಅಂದ್ಕೊತೀನಿ. ಅದು ಒಳ್ಳೇದಿದ್ದರೆ ಅದು ನನಗೆ ಮಾಡಿಸ್ತಾರೆ, ನನಗೆ ಅದು ಬರುತ್ತೆ, ಸಿಗುತ್ತೆ, ಆಗುತ್ತೆ ಏನೋ ಒಂದು. ಅದು ಬೇಡ ಅನ್ನೋದಾಗಿದ್ದರೆ ಅವ್ರು ನನಗೆ ಅದು ಕೊಡೋದೇ ಇಲ್ಲ. ಇದು ನನಗೆ ತುಂಬ ಸಿಚುವೇಷನಲ್ಲಿ ನನಗಿದು ಅಂದರೆ ಅನುಭವಕ್ಕೆ ಬಂದಿದೆ ಈ ಥರ ಆಗುತ್ತೆ ಅಂತ. ಹಾಗಾಗಿ ಅವ್ರನ್ನೊಬ್ಬರನ್ನ ನಂಬಿದ್ದೀನಿ, ಜನನ ಜಾಸ್ತಿ ಯಾರನ್ನೂ ನಂಬಲ್ಲ. ಏನಕ್ಕೆ ಅಂತಂದರೆ ಜನಗಳು ಯಾವತ್ತಾದರೂ ಮೋಸ ಮಾಡ್ಬೋದು, ಬಟ್ ದೇವ್ರನ್ನ ಈ ರಾಯರು ಅಂತ ಅಲ್ಲ, ನೀವು ಯಾವುದೇ ದೇವ್ರನ್ನ ಪೂಜೆ ಮಾಡಿ ನಂಬಿಕೆ ಇಟ್ರೂ ತುಂಬ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅನುಭವ. ಹಾಗಾಗಿ ನೀವು ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಇಡಿ. ಅದು ನಮಗೆ ಇದು ದೇವ್ರು ಇದಾನೋ ಇಲ್ಲೋನೋ ಒಂದು ಪ್ರಶ್ನೆ ಬೇರೆಯೇ ಇರುತ್ತೆ. ಬಟ್ ಆದರೆ ನಮ್ಮ ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋ ಪದ್ಧತಿ ಏನಪ್ಪ ಅಂದರೆ ದೇವ್ರು ಇದ್ದಾನೆ, ದೇವ್ರಿಗೆ ಪೂಜೆ ಮಾಡಬೇಕು, ಒಂದು ಭಯ ಭಕ್ತಿ ಅನ್ನೋದಿದ್ದರೆ ಜೀವನದಲ್ಲಿ ನಾವು ಸ್ವಲ್ಪ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು, ಬರೀ ಒಳ್ಳೆತನದಲ್ಲಿ ಇರ್ಬೋದು. ಏನಪ್ಪ ಆ್ಯಕ್ಚುಲಿ ದೇವ್ರಂದರೆ ಏನು ಅಂತಂದರೆ ಇದು ಒಂದು ಒಳ್ಳೆಯತನ ಅಂತಲೇ ಹೇಳ್ಬೋದು. ಬೇರೆ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರೋದು, ಬೇರೆ ಯಾರಿಂದನೂ ಕೆಟ್ಟದ್ದು ಆಗಬಾರ್ದು ಅನ್ನೋದು ಅಂದ್ಕೊಳ್ಳೋದೆ. ಅದು ಅಂದ್ಕೊಳ್ಳೋದೇನಿದೆಯಲ್ಲ ಅದೇ ಒಂದು ದೇವರು. ಅದಕ್ಕೆ ನಾವು ಏನಂತ ಹೆಸರಿಟ್ಟಿದ್ದೀವಿ ಅಂದರೆ ಅದಕ್ಕೆ ದೇವ್ರಂತಲೇ ಹೆಸರಿಟ್ಟಿದ್ದೀವಿ ಅಂತಲೇ ಅನ್ಬೋದು. ಸೊ ಹಾಗಾಗಿ ದೇವ್ರು ಅನ್ನೋದು ಒಳ್ಳೆಯದು. ದೇವ್ರನ್ನ ನಂಬಿದ ಮೇಲೆ, ಫಾರ್ ಎಕ್ಸಾಂಪಲ್ ನೀವು ರಾಯರನ್ನ ನಂಬಿದ್ದೀರಾ ಅಂತಂದರೆ ನೀವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಬೇರೆಯವರಿಂದನೂ ಕೆಟ್ಟದ್ದು ಆಗಬಾರ್ದು
ನಮಗೆ ಅಂತಲೂ ಅಂದ್ಕೊಂಡ್ರೆ ನಿಮ್ಗೆ ಅಲ್ಲಿನೇ ರಾಯರಿದ್ದಾರೆ. ಬಟ್ ಯಾವಾಗಲೂ ಒಂದು ಒಳ್ಳೇದು ಮಾಡದೇ ಇರಿ ಬೇರೆಯವ್ರಿಗೆ, ಬಟ್ ಕೆಟ್ಟದ್ದು ಮಾತ್ರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ನನಗೆ ಇದು ತುಂಬಾ ಅನುಭವ ಆಗಿದೆ. ರಾಯರನ್ನ ನಾನು ಯಾವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ಈ ಥರ ಅನುಭವ ಆಗಿದೆ. ನೋಡಿ, ನಾನು ಈ ಬಾಗಿಲು ಪೂಜೆ ಈ ಥರ ಮಾಡಿದ್ದೀನಿ, ಸಿಂಪಲ್ಲಾಗಿ ಮಾಡಿದ್ದೀನಿ. ಬಟ್ ಏನೋ ನಾನು ಮಾಡಿರೋದನ್ನ ನಾನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು. ಇದೆಲ್ಲ ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂತಲೂ ಹೇಳ್ತೀನಿ. ನನಗಿದೊಂಥರ ಮೆಮೊರೀಸ್. ಇದನ್ನು ಇದೇನು ಸ್ಪೆಷಲ್ ಇದೆ, ಇದರಲ್ಲಿ ಏನಿದೆ ಅಂತಲೂ ಯಾರಾದರೂ ಕೇಳ್ಬೋದು. ಬಟ್ ನನಗೇನೋ ಅದು ಮೆಮೊರೀಸ್. ಇವಾಗ ರಾಯರ ಮಠಕ್ಕೆ ಬಂದಿದ್ದೀವಿ. ಎಲೆಕ್ಟ್ರಾನಿಸಿಟಿ ಫೇಸ್ 1ಅಲ್ಲಿದೆ. ಅಲ್ಲಿರೋ ಮಠಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಇದೇ ನೋಡಿ ರಾಯರ ಮಠ ಎಲೆಕ್ಟ್ರಾನಿಸಿಟಿಲಿರೋದು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಪ್ರಸಾದ ಎಲ್ಲ ತೊಗೊಂಡು ಹೊರಟಿದ್ದೀನಿ. ಇದು ಈವ್ನಿಂಗ್ ಟೀ ಕುಡಿಯೋಣ ಅಂತ ಔಟ್ಸೈಡ್ ಹೋಗಿದ್ದೆ. ಸೊ ಆವಾಗ ತಗೊಂಡಿರೋಂಥ ಕ್ಲಿಪ್ಪಿಂಗ್ಸು. ನನಗೆ ಇಲ್ಲೊಂದು ಹತ್ರ ಟೀ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಫ್ರೀ ಇದ್ದಾಗ ಮಾತ್ರನೇ ಇಲ್ಲಿಗೆ ಬಂದು ಟೀ ಕುಡಿತಾ ಇರ್ತೀನಿ. ಸೊ ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ. ಟೀ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ಎಲ್ಲಿಗೆ ಹೋಗಬೇಕು ಅಂತಂದರೆ ಡಿಮಾರ್ಟಿಗೆ ಹೋಗಬೇಕು. ಏನಕ್ಕೆ ಗ್ರಾಸರಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ತೊಗೊಂಡು ಬರೋಣ ಅಂತ ಇವಾಗ ಆನ್ ದಿ ವೇ ಟು ಡಿಮಾರ್ಟ್. ಏನು ಪಟ ಪಟ ಬೇಗ ಒತ್ತೇ ಆಗಲ್ಲ ಇದು ಮೊಬೈಲು. ಸೂರ್ಯ ಮುಳುಗಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ನಾವು ಸೂರ್ಯ ಮುಳುಗ್ದಾಗಲೇ ಹೊರಗೆ ಬರಬೇಕು, ಫುಲ್ ಬಿಸಿಲು. ಸೊ ಬೇಗ ಹೋಗ್ಬಿಟ್ಟು ಎಲ್ಲ ಗ್ರಾಸರಿ ತಗೋಬಿಟ್ಟು ಬರೋಣ. ಇದು ಡಿಮಾರ್ಟ್ ನೋಡ್ರಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಇವಾಗ ಕೆಳಗಡೆ ಬಂದಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಡಿಮಾರ್ಟ್ ಎಷ್ಟು ಬ್ಯುಸಿಯಾಗಿದೆ ಅಂತ ತೋರಿಸ್ತೀನಿ. ಫುಲ್ಲು ಜನ ಇದ್ದಾರೆ. ಎಷ್ಟು ರಶ್ ಇದೆ ನೋಡಿ ಡಿಮಾರ್ಟ್. ಯಪ್ಪ, ವೀಕೆಂಡ್ ಅಂತೂ ಇಲ್ಲಿ ಬರೋಕ್ಕೆ ಆಗಲ್ಲ. ಇಷ್ಟ ಆಗಿದೆ. ಬಿಲ್ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಸಿಟಿಲಿ ಬದುಕೋದು ತುಂಬ ಕಷ್ಟ ನೋಡಿ. ಸ್ವಲ್ಪ ತೊಗೊಂಡಿರೋದು 3000 ಬಿಲ್ ಆಗಿದೆ.